ಹತ್ತಿರದಲ್ಲಿ ಪಾರ್ಲರ್ ನೋಡಿದ್ದಾರೆ ನಮ್ಮ ಯಜಮಾನ್ರು 150 ರೂಪಾಯಿಗೆ. ನನಗೆ ಏನೋ ಗೊತ್ತಿಲ್ಲ, ಇವತ್ತು ತುಂಬಾ ಅಂದ್ರೆ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. टास्क लिया है टीचर्स डे पे मैम का स्केच बनाने के लिए. ಇವನು ಏನಕ್ಕೆ ಶರ್ಟ್ ಹಾಕೊಳ್ಳಲ್ಲ ವ್ಲಾಗ್ ಅಲ್ಲಿ, ಇವನ್ನ ಹೆಂಗ್ ತೋರ್ಸೋದು ನಾನು? अब मैं भी करूंगा दे, इतनी देर से खड़ा हूं मैं, शिनचान लग रहा है तू पूरा. ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು 5ನೇ ತಾರೀಕಿನ ವ್ಲಾಗು. ಆ್ಯಸ್ ಯೂಶ್ವಲ್ ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡಿಬಿಟ್ಟಿದ್ದೀನಿ. ಇವತ್ತು ಮಕ್ಕಳ ಸ್ಕೂಲ್ಗೆ ರಜಾ ಇದೆ, ಟೀಚರ್ಸ್ ಡೇ ಅಲ್ವಾ 5ನೇ ತಾರೀಕಿಗೆ. ಸೊ ಅದಕ್ಕೆ ಅಂತ ಈ ಕಡೆ ಎಲ್ಲನೂ ರಜಾ ಕೊಟ್ಬಿಡ್ತಾರೆ ಮ್ಯಾಕ್ಸಿಮಮ್ ಸ್ಕೂಲ್ಸಲ್ಲಿ. ಕೆಲವು ಸ್ಕೂಲ್ಸಲ್ಲಿ ರಜಾ ಇರಲ್ಲ, ಮಕ್ಕಳು ಹೋಗ್ತಾರೆ. ಬಟ್ ನಮ್ಮ ಮಕ್ಕಳ ಸ್ಕೂಲಲ್ಲಿ ಟೀಚರ್ಸ್ ಡೇಗೆ ರಜಾ ಕೊಟ್ಬಿಡ್ತಾರೆ. ಸೊ ಅದರಿಂದ ಮನೆಯಲ್ಲೇ ಇದ್ದಾರೆ ಮಕ್ಕಳು. ಇವತ್ತು ಬ್ರೇಕ್ಫಾಸ್ಟಲ್ಲಿ ಇಡ್ಲಿ ಸಾಂಬಾರು ಮಾಡಿದ್ದೀನಿ. ತುಂಬ ದಿನ ಆದಮೇಲೆ ಸಾಂಬಾರು ಮಾಡಿದ್ದೀನಿ, ಕಾಂಬಿನೇಷನ್ ಆಗಿ ಇಡ್ಲಿ ಜೊತೆ ಸಖತ್ತಾಗಿರುತ್ತೆ. ಚಟ್ನಿಗಿಂತನೂ ನನಗೆ ಸಾಂಬಾರು ಜೊತೆ ಇಡ್ಲೀಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬಿಸಿ ಬಿಸಿಯಾಗಿ ಫಸ್ಟ್ ರೌಂಡ್ ಇಡ್ಲೀಸ್ ಮಾಡಿದ ತಕ್ಷಣವೇ ನಮ್ಮ ಓನರ್ ಅವ್ರಿಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ನಿನ್ನೆ ಸಾಯಂಕಾಲ ಬ್ಯಾಟರ್ ರೆಡಿ ಮಾಡಿದಾಗ ನಾನು ಅವ್ರಿಗೆ ಹೇಳಿದೆ, ಈ ಥರ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಇಡ್ಲಿ ಇಲ್ಲಾಂದರೆ ದೋಸೆ ಮಾಡ್ತೀನಿ, ನಿಮಗೆ ಇಷ್ಟ ಅಂದರೆ ನಾನು ಕಳಿಸ್ತೀನಿ ಅಂತ ಹೇಳಿಬಿಟ್ಟು. ಸೊ ಅವರು ನಮ್ಗೆ ಇಷ್ಟನೇ ಸೌತ್ ಇಂಡಿಯನ್ ಫುಡ್ಡು, ಈ ಥರ ಇಡ್ಲಿ ದೋಸೆ ಎಲ್ಲನೂ ನಾವು ಅವಾಗವಾಗ ಆಚೆಯಿಂದ ತರಿಸ್ಕೊಂಡು ತಿಂತೀವಿ, ಮನೇಲಿ ಮಾಡಲ್ಲ ಅಂತ ಹೇಳಿದ್ರ. ಸರಿ ಮಾಡಿದ ತಕ್ಷಣ ನಾನು ಕೊಟ್ಟು ಕಳಿಸ್ತೀನಿ, ತಿನ್ನಿ ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳಿದ್ರು. ಸೊ ಅವ್ರಿಗೋಸ್ಕರ ಫಸ್ಟು ಪ್ಯಾಕ್ ಮಾಡಿದ್ದೀನಿ. 9:30 ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಅವ್ರ ಮಕ್ಕಳ ಸ್ಕೂಲಲ್ಲಿ ಇವತ್ತು ರಜಾ ಇರಲಿಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗಿದ್ರು, ಅವ್ರಿಗೆ ಮಾತ್ರನೇ ಅಂತ ಹೇಳ್ಬಿಟ್ಟು ಇಷ್ಟು ಇಡ್ಲೀಸು ಮತ್ತು ಸಾಂಬಾರನ್ನ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದ್ದೆ. ನಮ್ಮ ಯಜಮಾನ್ರು ಕೊಟ್ಬಿಟ್ಟು ಬಂದುಬಿಟ್ಟು ನನಗೂ ಸರ್ವ್ ಮಾಡು ಅಂತ ಹೇಳಿದ್ರ. ಸೊ ಅವ್ರಿಗೂ ಸಹ ನಾನು ಸರ್ವ್ ಮಾಡಿದ್ದೀನಿ. ಮಕ್ಕಳದ್ದು ಆಲ್ರೆಡಿ ಟಿಫಿನ್ ಆಯಿತು, ಟಿಫಿನ್ ಎಲ್ಲ ಮಾಡಿಬಿಟ್ಟು ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಎಲ್ಲರದು ಬ್ರೇಕ್ಫಾಸ್ಟ್ ಆಯಿತು. ಯಜಮಾನ್ರು ಮಕ್ಕಳನ್ನ ಕರ್ಕೊಂಡು ಪಾರ್ಲರ್ಗೆ ಹೋಗಿದ್ದಾರೆ, ದೊಡ್ಡ ಮಗನಿಗೆ ಹೇರ್ ವಾಶ್ ಮಾಡಿಸ್ಬೇಕು ಅಂತ. ಈ ಮನೆಗೆ ಬಂದಮೇಲೆ ಫ್ರೆಂಡ್ಸ್, ನಾನು ದೊಡ್ಡ ಮಗನಿಗೆ ಹೇರ್ ವಾಶ್ ಮಾಡಿಸ್ತಾ ಇಲ್ಲ, ತುಂಬ ಕೆಲಸ ಇರುತ್ತೆ. ಮತ್ತು ಚಿಕ್ಕ ಮಗನಿಗೂ ಮಾಡಿಸ್ಬೇಕು, ಅವನಿಗೂ ಮಾಡಿಸ್ಬೇಕು. ಅದು ಹೇರ್ ವಾಶ್ ಮಾಡಿಸೋದು ಈಸಿ, ಅವನಿಗೆ ಕೋಮ್ ಮಾಡೋದಿದೆ ಅಲ್ಲ, ಅದು ತುಂಬ ಕಷ್ಟ. ತುಂಬ ಟೆನ್ಷನ್ ಕೊಡ್ತಾನೆ. ಆವಾಗ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅವನಿಗೆ ತಲೆ ಬಾಚೋದ್ರಲ್ಲೇ ಹೋಗುತ್ತೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿನೇ ಹತ್ತಿರದಲ್ಲಿ ಪಾರ್ಲರ್ ನೋಡಿದ್ದಾರೆ ನಮ್ಮ ಯಜಮಾನ್ರು. 150 ರೂಪಾಯಿಗೆ ಹೇರ್ ವಾಶ್ ಮಾಡ್ತಾರೆ. ಬರೀ ದೊಡ್ಡ ಮಗನಿಗೆ ಮಾತ್ರನೇ ಪಾರ್ಲರಲ್ಲಿ ಹೇರ್ ವಾಶ್ ಮಾಡಿಸೋದಕ್ಕೆ ಕರ್ಕೊಂಡೋಗಿದ್ದಾರೆ. ಚಿಕ್ಕ ಮಗನಿಗೆ ನಾನೇ ಮನೆಯಲ್ಲೇ ವಾಶ್ ಮಾಡಿಬಿಡ್ತೀನಿ. ಇಲ್ಲಿಗೆ ಬಂದಮೇಲೆ 15ನೇ ತಾರೀಕು ನಾವು ಇಲ್ಲಿಗೆ ಬಂದಿದ್ದು, 16ನೇ ತಾರೀಕಿಗೆ ಪಾರ್ಲರಲ್ಲಿನೇ ವಾಶ್ ಮಾಡಿಸಿದ್ದು. 10 ಡೇಸ್ ಮುಗ್ದೋಗ್ಬಿಟ್ಟಿದೆ, ಇವಾಗ ತುಂಬ ದಿನ ಆಗಿಬಿಟ್ಟಿದೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಪಾರ್ಲರ್ಗೆ ಕರ್ಕೊಂಡೋಗಿದ್ದಾರೆ. ಹೇರ್ ವಾಶ್ ಮಾಡಿಸ್ಕೊಂಡು ಬರ್ತಾರೆ. ಅಷ್ಟು ಬೇಗ ನಾನು ಮಿಷಿನಲ್ಲಿ ಬಟ್ಟೆ ಹಾಕಿದ್ದೀನಿ, ಬಟ್ಟೆ ಎಲ್ಲ ಒಗೆದು ಒಣಗಾಕ್ತೀನಿ. ಸ್ನಾನ ಗೀನೆಲ್ಲ ಆಯಿತು ಫ್ರೆಂಡ್ಸ್. ಇವಾಗ ಬಟ್ಟೆ ಒಗಿತಾ ಇದ್ದೀನಲ್ಲ, ಅದಕ್ಕೆ ತುಂಬ ಸೆಕೆ ಇದೆ. ಇವಾಗ ಸ್ವಲ್ಪ ಹೊತ್ತು ಕುತ್ಕೊಂಡು ಆರಾಮ್ ಮಾಡಿಬಿಟ್ಟು ಆಮೇಲೆ ಬಟ್ಟೆ ಎಲ್ಲನೂ ಒಣಗಾಕ್ತೀನಿ. ಅವ್ರು ಬಂದಮೇಲೆ ಮತ್ತೆ ಲಂಚನ್ನು ಸಹ ಪ್ರಿಪೇರ್ ಮಾಡಬೇಕು. ಇವತ್ತಿನ ಲಂಚಲ್ಲಿ ಏನು ಸ್ಪೆಷಲಾಗಿ ಮಾಡ್ತಾ ಇಲ್ಲ, ಸಾಂಬಾರು ಆಲ್ರೆಡಿ ಉಳಿದಿದೆ, ಅದ್ರ ಜೊತೆಗೆ ಕಾಂಬಿನೇಷನಾಗಿ ರೈಸ್ ಮಾಡ್ತೀನಿ ಅಷ್ಟೇ. ರಾತ್ರಿ ಏನಾದರೂ ಚಪಾತಿ ಜೊತೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನಕ್ಕೆ ಅದನ್ನೇ ಇಟ್ಟಿದ್ದೀನಿ ಅಷ್ಟೇ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ಪಾರ್ಲರಲ್ಲಿ ಹೇರ್ ವಾಶ್ ಮಾಡ್ತಾರೆ. ಇದು ಸೆಕೆಂಡ್ ಟೈಮ್ ಇವನು ಈ ಥರ ಕಂಫರ್ಟಬಲ್ ಆಗಿ ಹೇರ್ ವಾಶ್ ಮಾಡಿಸ್ಕೊತಾ ಇರೋದು. ಇವನಿಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಲಾಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಆದ್ದರಿಂದ ಈ ಸಲನೂ ಅವನೇ ನಮಗೆ ಜ್ಞಾಪಕ ಮಾಡಿದ್ದು. 10 ಡೇಸ್ ಮೇಲೆ ಆಗಿಬಿಟ್ಟಿದೆ, ಇನ್ನೂ ಪಾರ್ಲರ್ ಕರ್ಕೊಂಡು ಹೋಗಿಲ್ಲ ಹೇರ್ ವಾಶ್ ಮಾಡಿಸೋದಕ್ಕೆ ಅಂತ ಹೇಳಿ. ಅದಕ್ಕೆ ನಮ್ಮ ಯಜಮಾನ್ರು ಇವತ್ತು ಕರ್ಕೊಂಡೋಗಿದ್ದಾರೆ. ಲಾಸ್ಟ್ ಟೈಮ್ ಹೋದಾಗ ನಾನು ಹೇಳಿದ್ದೆ ನಮ್ಮ ಯಜಮಾನ್ರಿಗೆ ವೀಡಿಯೋ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು. ಬಟ್ ಅವ್ರಿಗೊಂಥರ ಮುಜುಗರ ಆಯ್ತಂತೆ ಅಲ್ಲಿ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೆಕೆಂಡ್ ಟೈಮ್ ಆದ್ದರಿಂದ ಸ್ವಲ್ಪ ಕಂಫರ್ಟೇಬಲ್ ಆದರು. ಆಮೇಲೆ ಈ ಥರ ವೀಡಿಯೋ ಮಾಡಿ ನನಗೆ ಕೊಟ್ಟಿದ್ದಾರೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವನು ಈ ಥರ ಹೇರ್ ವಾಶ್ ಮಾಡಿಸ್ಕೊಳ್ಳೋದ್ರಿಂದ ನನ್ನ ಕೆಲಸ ಕಡಿಮೆ ಆಯಿತು, ಅದಕ್ಕಿಂತ ಹೆಚ್ಚಾಗಿ ಸ್ಟ್ರೆಸ್ ಲೆವೆಲೂ ಸಹ ಕಡಿಮೆ ಆಯಿತು ಅಂತ ಹೇಳ್ಬೋದು ಫ್ರೆಂಡ್ಸ್. ಇಲ್ಲ ಅಂತ ಹೇಳಿದ್ರೆ ಒಂದು ವಾರ ಆದಮೇಲೆ ಸಾಕು ನಾನು ಇವನಿಂದೆ ಬೀಳ್ತಾ ಇದ್ದೆ, ಇವತ್ತು ಹೇರ್ ವಾಶ್ ಮಾಡ್ತೀನಿ ರೆಡಿಯಾಗಿರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಇವನು ಇವತ್ತು ನಾಳೆ ಅಂತ ಹೇಳ್ಬಿಟ್ಟು ತುಂಬ ಆಟ ಆಡಿಸ್ತಾ ಇದ್ದ ಫ್ರೆಂಡ್ಸ್. ಸೊ ಅದೊಂದು ದೊಡ್ಡ ಸ್ಟ್ರೆಸ್ ಆಗಿತ್ತು. ಇವಾಗ ಆ ಸ್ಟ್ರೆಸ್ಸಿಂದ ನಾನು ಆಚೆ ಬಂದಿದ್ದೀನಿ. ಇವನು ಕಂಫರ್ಟೇಬಲ್ ಆಗಿ ಪ್ರೊಫೆಷ್ನಲ್ ಆಗಿ ಹೇರ್ ಕ್ಲೀನ್ ಮಾಡಿಸ್ಕೊಂಡು ಚೆನ್ನಾಗಿ ಕೋಮ್ ಮಾಡಿಸ್ಕೊಂಡು ಮನೆಗೆ ಬಂದಮೇಲೆ ನಾನು ಎಣ್ಣೆ ಎಲ್ಲ ಹಚ್ಚಿ ತಲೆ ಬಾಚ್ತೀನಿ. ಒಂಥರ ಈಸಿ ಆಗಿಬಿಡ್ತು ಅಂತಲೇ ಹೇಳ್ಬೋದು फ्रेंड्स. यो छीबे मैं भी मारूंगा एक फोन पे। देखो फोकस करो फ्रेंड्स, आपको कुछ दिखाई देगा। जगलिंग्स दिखा मेरी।
नूबड़ा जगलर देखो एक झटके में हार गया। हमारा नूबड़ा जगलर वरना तो मैं 15-20 कर लेता ना। अब मैं भी करूँगा दे। इतनी देर से खड़ा हूँ मैं गोलची भी बना जग नहीं दिया। अबे रुक जा, दपैर ढंग से दिखा नहीं रहा, मेरे को सब पता है। दिखा रहा हूँ। पीछे शिनचान लग रहा है तू पूरा दम दमादम। दिख रहा हूँ। दिख रहा है, देख ले पीछे आके देख ले पूरा दिख रहा है तू देख। मैं भी दिखूंगा। दिख तो दोनों रहे हैं। ಮಕ್ಕಳು ಪಾರ್ಲರಿಂದ ಬಂದಮೇಲೆ ಊಟ ಎಲ್ಲ ಮಾಡಿಬಿಟ್ಟು ಆಟ ಆಡೋದಕ್ಕೆ ಪಾರ್ಕ್ಗೆ ಹೋಗ್ತಾಯಿದ್ರು. ನಾನು ಮೊಬೈಲ್ ಕೈಯಲ್ಲಿ ಕೊಟ್ಬಿಟ್ಟು ಸ್ವಲ್ಪ ವ್ಲಾಗ್ ಮಾಡ್ಕೊಂಡು ಬಂದ್ರಪ್ಪ ಅಂತ ಹೇಳಿದೆ. ಸೊ ಈ ರೀತಿ ವ್ಲಾಗ್ ಮಾಡ್ಕೊಂಡು ಬಂದು ನನಗೆ ಕೊಟ್ಟರು. ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಂದು ಕ್ಲಿಪ್ಪಲ್ಲಿ ರಾ ವಿಡಿಯೋನ ಹಾಕಿದ್ದೀನಿ, ಇನ್ನೊಂದರಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈ ಥರ ಮಕ್ಕಳು ಎವ್ರಿ ಡೇ ಈವ್ನಿಂಗು ಪಾರ್ಕ್ ಬಂದುಬಿಟ್ಟು ಆಟ ಆಡ್ತಾರೆ. ಫ್ರೆಂಡ್ಸ್, ಇವಾಗ ಡಿನ್ನರ್ಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತಿನ ನಮ್ಮ ಡಿನ್ನರಲ್ಲಿ ಸ್ವಲ್ಪ ಸ್ಪೆಷಲ್ಲು ಚಿಕನ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆದಮೇಲೆ ಮಾಡ್ತಾಯಿದ್ದೀನಿ. ಈ ಮನೆಯಲ್ಲಿ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಚಿಕನ್ ಮಾಡ್ತಾ ಇರೋದು. ಮಕ್ಕಳು ಆಡ್ಕೊಂಡು ಬಂದಿದ್ದಾರೆ. ಆಡ್ಕೊಂಡು ಬಂದ ತಕ್ಷಣ ಇವ್ರಿಗೆ ಹಸಿವಾಗುತ್ತೆ. ಬೇಗ ಬೇಗ ಮಾಡ್ತೀನಿ, ಸಿಂಪಲಾಗಿ ಮಾಡ್ತೀನಿ, ಚೆನ್ನಾಗಿರುತ್ತೆ. ರೋಟಿ ಜೊತೆ ಹಿಟ್ಟನ್ನು ಸಹ ಕಲಸಿಟ್ಟಿದ್ದೀನಿ. ಫಸ್ಟೇ ಸೌಂಡ್ ಬರ್ತಾಯಿದೆ ಈ ಚಿಮ್ನಿದು. ಈ ನನ್ನ ಮಗ ಇಲ್ಲಿ ಈ ಸೌಂಡ್ ಮಾಡ್ತಾ ಇದ್ದಾನೆ. ವ್ಲಾಗ್ ಹೆಂಗೆ ಮಾಡೋದು ನಾನು? ಹೋಗಿಲ್ಲಿಂದ ಕೊಟ್ರೆ 2 ಕೊಟ್ರೆ मतलब क्या है? मतलब क्या है? आप बोलो. डांटेगा? मारूंगी. तू लड़की है? ಏನಾಯ್ತು? मैंने उसको पढ़ाई के लिए बोला, उसका एग्जाम सर पे है, बार बार बोलने की बात भी नहीं सुन रहा। गाड़ी में भी समझाया था, अब वो मेरे से मार खाएगा। फिर प्यार से समझाया, मैंने कहा बेटा पढ़ ले, फोन लेके बैठे मोबाइल में रील्स देख तुम रहा है। बोलना मैं खाना नहीं बनाऊँ यहाँ पर? आप खाना बनाओ, मैं उसको समझा रहा हूँ, उसकी बुक्स लेके दे रहा हूँ। और तुम कितनी बजे तक आओगे? इधर आ जाओ यार मैं मीटिंग पे जा रहा हूँ, तो तुझे पता है ना कि मैं ऐसे तैयार नहीं होता। हाँ। कैजुअल मीटिंग है, वो बंदा पार्टी कन्वर्ट होने जा रही है, तो मैंने पहन लिए कपड़े, अदरवाइज नहीं तो मैं निक्कर में चला डील कन्वर्ट हो रही है, ये बोलो। कन्वर्ट हो रही है, तो इसीलिए मैं जा रहा हूँ। जो भी टाइम होगा जल्दी आने की कोशिश करूँगा। बिफोर 10 आई विल बी हियर। मुझे भी नहीं पता, शायद 9:30 पे आ जाऊँ। आई विल ट्राई कम अर्ली एज अर्ली एज पॉसिबल। ಓಕೆ, ಆಟ ಆಡ್ಕೊಂಡು ಬಂದು ಹೆಂಗೆ ಕುತ್ಕೊತಾನೆ. ಎ ಸಿ ಆನ್ ಮಾಡಿಬಿಟ್ಟು ಶರ್ಟ್ ಹಾಕ್ಕೊಳ್ಳಲ್ಲ ಇವನು ಮನೇಲಿದ್ರೆ. इसने टास्क लिया है टीचर्स डे पे मैम का स्केच बनाने के लिए। एक शीट है और एक्स्ट्रा शीट है आपके पास? ठीक है, अब गलत नहीं बनाना, अगर गलत हो जाए तो दूसरी शीट ले लेना, ठीक है? ಹಲೋ ಹಲೋ, ಈ ಪ್ಯಾಂಟ್ ಏನಕ್ಕೆ ಎಲ್ಲ ಹಾಕಿದ್ದೀರಾ ಅದನ್ನೇ ಹೇಳಿ ಫಸ್ಟು. ಇದು ವಾಶ್ ಮಾಡಿ. ವಾಶ್ ಮಾಡೋದಕ್ಕೆ ಈ ನೋಡಿ ಫ್ರೆಂಡ್ಸ್, ಈ ಥರ ಹಾಕ್ತಾರೆ. ಈ ಥರ ಯಾರು ಹಾಕ್ತಾರೆ ಹೇಳಿ? ಲಾಂಡ್ರಿ ಬ್ಯಾಗ್ ತೊಗೊಂಡು ಬಂದುಬಿಟ್ಟು ಈ ಥರ ಮೂಲೆ ಮೂಲೆಯಲ್ಲಿ ಬಟ್ಟೆ ಹಾಕ್ಬಿಡ್ತಾರೆ. ಓಕೆ ಓಕೆ ಅಲ್ಲ, ಲಾಂಡ್ರಿ ಬ್ಯಾಗ್ ಇದೆಲ್ಲ ಅದರಲ್ಲಿ ಹಾಕಿ. ಓಕೆ ಓಕೆ ಅಲ್ಲ, ನೀವು ಮಾಡೋದನ್ನ ಮಕ್ಕಳು ಕಾಪಿ ಮಾಡ್ತಾರೆ. कॉपी बनानी, सीधा डायरेक्ट काम करना है बिना कॉपी मारे. ಬಿನಾ ಕಾಪಿ ಮಾಡೆ. ಇವ್ನು ಏನಕ್ಕೆ ಶರ್ಟ್ ಹಾಕ್ಕೊಳ್ಳಲ್ಲ? ಬ್ಲಾಗಲ್ಲಿ ಇವ್ನ ಹೆಂಗೆ ತೋರ್ಸೋದು ನಾನು ಹೇಳು? ಶರ್ಟ್ ಹಾಕ್ಕೊಳ್ಳೋದಕ್ಕೆ अकी मनराज शर्ट शर्ट ತಲೆ ನೋವ್ತಾ ಇದೆ ನೋಡಿ. ಏಯ್, ಯಾರ್ದು ಸ್ಕೆಚ್ ಮಾಡ್ತಾ ಇದೀಯಾ? ಮ್ಯಾಮ್ದು ಫೋಟೋ ಇದೆಯಾ? ಮ್ಯಾಮ್ದು ಫೋಟೋ ಎಲ್ಲಿ? ಇವ್ರದ್ದು ಕ್ಲಾಸ್ ಟೀಚರ್ದು ಸ್ಕೆಚ್ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್. ನೋಡೋಣ ಹೆಂಗೆ ಮಾಡ್ತಾನೆ ಅಂತ. ಕವಿತಾ ಸ್ಪೈಡರ್ ಮ್ಯಾನ್. ಮನೇಲಿ ಶೂಸ್ ಹಾಕ್ಬೇಡಿ ಅಂತ ಹೇಳಿದ್ದೀನಲ್ಲ. ನ್ಯೂ ಶೂಸ್ ಆದ್ರೂ ಆಚೆ ಹೋಗ್ಬಿಟ್ಟು ಹಾಕ್ಬೇಕು. ಗಲೀಜಿಲ್ಲ ಅಂದ್ರೂ ಹಾಕ್ಕೋಬಾರ್ದು. ಆಚೆ ಹೋಗ್ಬಿಟ್ಟು ಆಚೆ ಕುತ್ಕೊಂಡು ಹಾಕ್ಕೋಬೇಕು. ಸ್ಪೇಸ್ ಇಲ್ವಾ? ಎಷ್ಟೊಂದು ಸ್ಪೇಸ್ ಇಲ್ವಾ ಅಲ್ಲಿ? ಈ ನನ್ನ ಮಕ್ಕಳು ಆಚೆ ಶೂ ಹಾಕ್ಕೊಳ್ಳೋಕ್ಕೆ ಇವ್ರಿಗೆ ಸ್ಪೆಷಲ್ ಆಗಿ ಏನು ತರಲೆ ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ಯಜಮಾನ್ರಿಗೆ ಆಚೆ ಕುತ್ಕೊಂಡು ಶೂಸ್ ಹಾಕ್ಕೊಳ್ಳೋದಕ್ಕೆ ಎ ಸಿ ಫಿಟ್ ಮಾಡಿಸ್ಬೇಕು ಫ್ರೆಂಡ್ಸ್. ಆಚೆ ಎ ಸಿ ಇಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ನೋಡಿ ಶೂಸ್ ಹಾಕ್ಕೊತಾ ಇದ್ದಾರೆ. ಅದು ಬೆಡ್ರೂಮಲ್ಲಿ ಕುತ್ಕೊಂಡು ಎ ಸಿ ಆನ್ ಮಾಡಿಬಿಟ್ಟು ಶೂಸ್ ಹಾಕ್ಕೊತಾ ಇದ್ದಾರೆ.
ನಮ್ಮ ಯಜಮಾನ್ರು ಕ್ಲೈಂಟ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ್. ಅವ್ರೇನಾದರೂ ರಾತ್ರಿ ಹೊತ್ತು ಕ್ಲೈಂಟ್ನ ಮೀಟ್ ಮಾಡೋಕ್ಕೆ ಹೋದರೆ, ಇಲ್ಲಾಂದರೆ ಯಾರನ್ನಾದ್ರೂ ಮೀಟ್ ಮಾಡೋಕ್ಕೆ ಹೋದ್ರೂ ಆಚೆ ಏನಾದರೂ ತಿಂದ್ಕೊಂಡು ಸ್ವಲ್ಪ ಲೇಟಾಗೇ ಬರ್ತಾರೆ. ಅದಕ್ಕೆ ಅಂತ ಹೇಳ್ಬಿಟ್ಟು ನನಗೆ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ರೋಟೀಸ್ ಮಾಡಿಕೊಂಡು ನಾವು ಡಿನ್ನರ್ನ ಮಾಡ್ತಾಯಿದ್ದೀವಿ. ಸೊ ಈ ರೀತಿ ಇತ್ತು ನಮ್ಮ ದಿನ. ಒಳ್ಳೆ ಫುಡ್ಡಿಂದ ದಿನಾನ ಶುರು ಮಾಡಿದ್ವಿ ಮತ್ತು ಪೂರ್ತಿ ದಿನ ಆ್ಯಕ್ಟಿವ್ ಆಗಿದ್ವಿ. ಅವ್ರವ್ರ ಕೆಲಸ ಅವರವರು ಅಚ್ಚುಕಟ್ಟಾಗಿ ಮಾಡ್ಕೊಂಡ್ವಿ. ನಮ್ಮ ಯಜಮಾನ್ರು ಆಫೀಸ್ ಕೆಲಸ ಫೋನಲ್ಲಿ ಮಾಡಿಕೊಂಡು ದೊಡ್ಡ ಮಗನಿಗೆ ಸ್ವಲ್ಪ ಟೈಮ್ ಕೊಟ್ಟರು, ಪಾರ್ಲರ್ಗೆ ಕರ್ಕೊಂಡೋದ್ರು, ಹೇರ್ ವಾಶ್ ಮಾಡಿಸಿದ್ರು. ನಾನು ಮನೆಯಲ್ಲಿ ಆ್ಯಸ್ ಯೂಶ್ವಲ್ ರೊಟೀನ್ ಕೆಲಸ ಎಲ್ಲ ಮಾಡಿಕೊಂಡು ಬ್ಯುಸಿಯಾಗಿದ್ದೆ. ಮಕ್ಕಳು ರಿವಿಷನ್ ಮಾಡಿದ್ರು ಮತ್ತು ಪಾರ್ಕ್ಗೆ ಹೋಗಿ ಆಟ ಆಡ್ಕೊಂಡು ಬಂದರು. ಇವಾಗ ಹೊಟ್ಟೆ ತುಂಬ ಊಟ ಮಾಡಿ ಮಲಗ್ತೀವಿ. 6ನೇ ತಾರೀಕು ನಮ್ಮದು ಹೇಗಿತ್ತು ಅಂತ ಈ ವ್ಲಾಗಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಪ್ಲೀಸ್ ನೋಡಿ. ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಸೊ ಇವತ್ತು 6ನೇ ತಾರೀಕು ಬೆಳಗ್ಗೆ 6 ಗಂಟೆ ಆಗ್ತಾಯಿದೆ. 6ನೇ ತಾರೀಕು ಬೆಳಗ್ಗೆ 6 ಗಂಟೆ ಆಗ್ತಾಯಿದೆ. ಇವಾಗ ನಾನು ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಬಿಟ್ಟು ಚಿಕ್ಕದಾಗಿ ಈ ಥರ ಆಲೂನ ಕಟ್ ಮಾಡಿಬಿಟ್ಟು ಒಗ್ಗರಣೆಯಲ್ಲಿ ಹಾಕಿ ಕುಕ್ ಮಾಡ್ಕೊತೀನಿ. ಸಿಂಪಲ್ಲಾದ ಆಲೂ ಸ್ಟಫಿಂಗ್ ರೆಡಿ ಆಗಿಬಿಡುತ್ತೆ ನಮ್ಮ ದೋಸೆಗೆ. ಕೆಲವರು ಆಲೂಗಡ್ಡೆನ ಬಾಯ್ಲ್ ಮಾಡಿಬಿಟ್ಟು ಆಮೇಲೆ ಒಗ್ಗರಣೆ ಕೊಡ್ತಾರೆ. ನಾನು ಆಲೂಗಡ್ಡೆನ ಬಾಯ್ಲ್ ಮಾಡಲ್ಲ, ಇದೇ ಥರನೇ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಯಲ್ಲಿ ಹಾಕಿ ಕುಕ್ ಮಾಡ್ಕೊತೀನಿ. ಹಿಂಗೆ ಮಾಡಿದ್ರೂ ಚೆನ್ನಾಗೇ ಇರುತ್ತೆ. ಇವಾಗ ಇದರೊಳಗಡೆ ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸಿ ಬೇಯೋದಕ್ಕೆ ಇಟ್ಬಿಡ್ತೀನಿ ಒಂದು 10 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ. ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡೋಕ್ಕೆ ಇಡ್ತೀನಿ. गुड मॉर्निंग. आलू स्टफिंग बना रही हूँ. ಇನ್ನೆದ್ದು ಬಂದಿದ್ದಾನೆ. ಎದ್ದ ತಕ್ಷಣನೇ ಕೇಳ್ತಾನೆ ಫ್ರೆಂಡ್ಸ್, ಏನು ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು, ಏನು ಮಾಡ್ತಾಯಿದ್ದೀನಿ ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲ್ಸ್ ಕೇಳ್ತಾನೆ. ಆಲೂ ಸ್ಟಫಿಂಗ್ ರೆಡಿ ಆಗಿದೆ ಫ್ರೆಂಡ್ಸ್. ಇವಾಗ ಬಿಸಿ ಬಿಸಿಯಾಗಿ ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಮಾಡ್ತಾ ಕೆಲವು ಮಾತುಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತುಂಬ ದಿನ ಆಯಿತು ಮನಸ್ಸು ಬಿಚ್ಚಿ ಮಾತಾಡಿ ನಿಮ್ಮ ಜೊತೆ ಎಲ್ಲನೂ. ಬಹಳಷ್ಟು ಕಾಮೆಂಟ್ಸ್ ಬರ್ತಾ ಇದೆ, ಇದ್ರ ಬಗ್ಗೆ ಹೇಳಿ ಅದ್ರ ಬಗ್ಗೆ ಹೇಳಿ ಅಂತ ಹೇಳ್ಬಿಟ್ಟು. ಅಂದರೆ ನನ್ನ ಯೂಟ್ಯೂಬ್ ಇನ್ಸ್ಪಿರೇಷನ್ ಯಾರು, ಆ ಥರ ಕಾಮೆಂಟ್ ಬಂದಿದೆ. ಮತ್ತು ಫುಡ್ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಹೇಳಿ, ನಾಲೆಜ್ ಶೇರ್ ಮಾಡಿ ಅಂತ ಈ ಥರ ಕಾಮೆಂಟ್ಸ್ ಎಲ್ಲನೂ ಬರ್ತಾ ಇದೆ. ಮತ್ತು ನನ್ನ ಅನ್ಪ್ಲ್ಯಾನ್ ಪ್ರೆಗ್ನೆನ್ಸಿ ಮತ್ತು ಮಿಸ್ಕರೇಜ್ ವ್ಲಾಗ್ಸ್ನ ನೋಡಿದವರು ಮತ್ತೆ ನೀವು ಪ್ರೆಗ್ನೆಂಟ್ ಆಗ್ತೀರಾ ಅಂತಲೂ ಸಹ ನನಗೆ ಕಾಮೆಂಟ್ಸ್ ಮಾಡಿ ಕೇಳಿದ್ದಾರೆ. ಅದಕ್ಕೆ ಎಲ್ಲನೂ ನಾನು ಉತ್ತರ ಕೊಡ್ತೀನಿ ಫ್ರೆಂಡ್ಸ್. ನಾನು ಡೀಟೇಲಾಗಿ ಎಲ್ಲ ಉತ್ತರ ಕೊಡಬೇಕು ಅಂತ ನನಗೆ ಆಸೆ. ನಾನು ಒಬ್ಬೊಬ್ಬರಿಗೆ ಒಂದೊಂದು ಉತ್ತರ ಕೊಡ್ತಾಯಿದ್ರೆ ಕೆಲವರು ಕಾಮೆಂಟ್ಸ್ ಓದ್ತಾರೆ, ಕೆಲವರು ಓದಲ್ಲ. ಬಟ್ ನನ್ನ ಬಗ್ಗೆ ನಿಮಗೆಲ್ಲ ತಿಳಿದಿರಬೇಕು ಅಂತ ನಾನು 100% ಟ್ರೈ ಮಾಡ್ತೀನಿ. ನಾನೇನು ಹೈಡ್ ಮಾಡಲ್ಲ ಫ್ರೆಂಡ್ಸ್. ನಾನು ತುಂಬ ಓಪನ್ ಮೈಂಡೆಡು, ತುಂಬ ಟ್ರಾನ್ಸ್ಪರೆಂಟು. ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಬಂದಮೇಲೆ ನಾವೇನು ಮುಚ್ಚಿಡೋದಕ್ಕೆ ಸಾಧ್ಯನೇ ಆಗಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ನಾವು ನಮ್ಮನ್ನು ರಿಯಲ್ ಆಗಿ ತೋರಿಸಿದ್ರೇ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಇನ್ನೂ ನಿಮ್ಗೇನಾದರೂ ನನ್ನ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ, ಏನಾದರೂ ನಾಲೆಜ್ ಶೇರಿಂಗ್ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಅದ್ರ ಬಗ್ಗೆ ನಾನು ವಿಸ್ತಾರವಾಗಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನನ್ನ ಯೂಟ್ಯೂಬ್ ಜರ್ನಿ ಆಗಿರ್ಬೋದು, ಮತ್ತು ನನ್ನ ಯೂಟ್ಯೂಬ್ ಫಸ್ಟ್ ಇನ್ಕಮ್ ಎಷ್ಟು ಬಂತು, ಇವಾಗ ನಾನೊಂದು ಪ್ರಮೋಷನು ಸಹ ಮಾಡಿದೆ, ಅದ್ರ ಬಗ್ಗೆ ಎಲ್ಲನೂ ಡೀಟೇಲಾಗಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಆಸೆ. ಸೊ ನೀವು ಕಾಮೆಂಟ್ ಮೂಲಕ ಕೇಳಿದಾಗ ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇವಾಗ 3-4 ಒಂದು ಇಂಟ್ರೆಸ್ಟಿಂಗ್ ಕಾಮೆಂಟ್ಸ್ನ ನಾನು ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇನ್ನೂ ಏನಾದರೂ ಕಾಮೆಂಟ್ಸ್ ಬಂದರೆ ಆ್ಯಡ್ ಆನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಾಮೆಂಟ್ ಮೂಲಕ ಕೇಳಿ, ನನ್ನ ಬಗ್ಗೆ ಏನಾದರೂ ತಿಳ್ಕೊಬೇಕಾ, ಇಲ್ಲಾಂದರೆ ನಮ್ಮ ಯಜಮಾನ್ರ ಬಗ್ಗೆ ಏನಾದರೂ ತಿಳ್ಕೊಬೇಕಾ, ನನ್ನ ಮಕ್ಕಳ ಬಗ್ಗೆ ಏನಾದರೂ ತಿಳ್ಕೊಬೇಕಾ, ಏನು ಬೇಕಾದರೂ ಕೇಳ್ಬೋದು. ಅದಕ್ಕೆ ನಾನು ಹಾನೆಸ್ಟಾಗಿ ಉತ್ತರ ಕೊಡ್ತೀನಿ. ಸೊ ಇವಾಗ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ನಾನು ನಮ್ಮ ಯಜಮಾನ್ರು ಮನೆ ಕ್ಲೀನಿಂಗ್ ಕೆಲಸನ ಶುರು ಮಾಡಿಬಿಟ್ಟಿದ್ದೀವಿ. ಎಲ್ಲರೂ ಹೋಮ್ ಟೂರ್ ಮಾಡಕ್ಕ ಅಂತ ಹೇಳ್ತಾ ಇದ್ರಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಮನೇನ ಆರ್ಗನೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಇರೋದು ಇಲ್ಲಿ, ಇಲ್ಲಿರೋದು ಅಲ್ಲಿ ಶಿಫ್ಟ್ ಮಾಡ್ತಾನೇ ಇದ್ದೀವಿ.
ಮೇನ್ ಡೋರ್ ಮುಂದ್ಗಡೆ ಚೊಪ್ಲಿದು ರ್ಯಾಕ್ ಇಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಹಿಂದ್ಗಡೆ ಬಾಲ್ಕನಿಯಲ್ಲಿ ಇಟ್ಟಿದ್ದೆ ಫ್ರೆಂಡ್ಸ್. ಹಾಗಂತ ಹೇಳ್ಬಿಟ್ಟು ಮಕ್ಕಳು ನಮ್ಮ ಯಜಮಾನ್ರು ಏನು ಮಾಡ್ತಾಯಿದ್ರು ಗೊತ್ತಾ, ಇವ್ರಿಗೆ ಒಂದು ಜೋಡಿ ಚೊಪ್ಲಿ ಇಲ್ಲ, ಒಂದು ಜೋಡಿ ಶೂಸ್ ಇಲ್ಲ. ಆಟ ಆಡೋದಕ್ಕೆ ಬೇರೆ ಶೂಸು, ಸ್ಕೂಲ್ಗೆ ಹೋಗೋದಕ್ಕೆ ಬೇರೆ ಶೂಸು, ಮತ್ತು ಎಲ್ಲಾದರೂ ಆಚೆ ಅಂಗಡಿಗೆ ಹೋಗ್ಬೇಕಂದ್ರೆ ಬೇರೆ ಶೂಸು, ಮತ್ತು ಮನೇಲಿ ಓಡಾಡೋದಕ್ಕೆ ಚೊಪ್ಲಿಗಳು ಬೇರೆ, ಟಾಯ್ಲೆಟ್ಗೆ ಹೋಗೋದಕ್ಕೆ ಚೊಪ್ಲಿಗಳು ಬೇರೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಚೇಂಜ್ ಮಾಡಿ ಮನೆ ಮುಂದ್ಗಡೆ ಬಿಡ್ತಾಯಿದ್ರ. ಫುಲ್ಲು ಗಲೀಜಾಗಿ ಕಾಣಿಸ್ತಾ ಇತ್ತು, ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಮತ್ತು ಎಕ್ಸ್ಟ್ರಾ ಅನ್ವಾಂಟೆಡ್ ಶೂಸು ಯೂಸೇ ಮಾಡಲ್ಲ ಅದೂ ಸಹ ಇತ್ತು. ಸೊ ಸುಮ್ಮನೆ ಯಾಕೆ ಗಲೀಜಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಸೆಗ್ರಿಗೇಟ್ ಮಾಡಿಬಿಟ್ಟು ಇವತ್ತು ಮನೆ ಮುಂದ್ಗಡೆ ಸ್ವಲ್ಪ ಚೇಂಜ್ ಮಾಡಿಬಿಡೋಣ, ಡೆಕೋರೇಟ್ ಮಾಡಿಬಿಡೋಣ, ಶೂ ರ್ಯಾಕ್ ಇಟ್ಬಿಟ್ಟು. ತುಂಬ ಜನ ನಾನು ನೋಡಿದ್ದೀನಿ ಯೂಟ್ಯೂಬಲ್ಲಿ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ, ಅವರಿಂದ ನಾನು ಕಲಿತಾ ಇದ್ದೀನಿ. ಯೂಟ್ಯೂಬ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಾವು ಒಳ್ಳೆಯದನ್ನು ಕಲಿಬೋದು, ಕೆಟ್ಟದನ್ನು ಕಲಿಬೋದು. ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ಥರ ಚೂಸ್ ಮಾಡ್ತೀವಿ, ಏನಿಗೆ ನಮಗೆ ಇಷ್ಟ ಆಗುತ್ತೋ ಅದನ್ನು ನಾವು ತುಂಬ ನೋಡ್ತೀವಿ. ಅದು ಒಳ್ಳೆಯದಾ ಕೆಟ್ಟದ್ದ ಅನ್ನೋದು ನಮ್ಮ ಸ್ವಭಾವದ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಯೂಟ್ಯೂಬಲ್ಲಿ ಬಹಳಷ್ಟು ಯೂಟ್ಯೂಬರ್ಸ್ದು ವೀಡಿಯೋಸ್ ನೋಡ್ತೀನಿ. ಅವರವರ ಮನೆಗಳು ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊತಾರೆ ಗೊತ್ತಾ, ಅವರಿಂದ ನಾನು ಸಹ ಇನ್ಸ್ಪೈರ್ ಆಗ್ತೀನಿ ಫ್ರೆಂಡ್ಸ್. ಇನ್ಸ್ಪೈರ್ ಆಗಿಬಿಟ್ಟು ನಾನು ಟ್ರೈ ಮಾಡ್ತೀನಿ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಳ್ಳೆಯದನ್ನು ಕಲಿಬೇಕು ಅನ್ನೋದು ನಾನು ಆಸೆ ಪಡ್ತೀನಿ ಫ್ರೆಂಡ್ಸ್. ಇವಾಗ ಬೆಳಗ್ಗೆ 10:30 ಆಗ್ತಾಯಿದೆ, ಕೆಲಸ ಎಲ್ಲ ಮುಗಿದು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಯಜಮಾನ್ರು ಸ್ನಾನ ಮಾಡಿಕೊಂಡು ರೆಡಿ ಹಾಕಿ ದೇವ್ರ ಮನೆಯಲ್ಲಿ ದೀಪ ಅಂಟಿಸಿದ್ದಾರೆ. ನಾನು ಕಿಚನಲ್ಲಿ ಬಂದಿದ್ದೀನಿ, ದೋಸೆ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರಿಗೆ ಫಸ್ಟ್ ಕೊಟ್ಟು ಆಮೇಲೆ ನನಗೋಸ್ಕರನೂ ಮಾಡ್ಕೊತೀನಿ. ಇವತ್ತು ನಿನ್ನೆ ನಮ್ಮ ಯಜಮಾನ್ರು ಲೇಟಾಗಿ ಬಂದರು, ಸ್ವಲ್ಪನೇ ತಿಂದರು. ಆ್ಯಕ್ಚುಲಿ ಕ್ಲೈಂಟ್ ಜೊತೆ ಕ್ಲೈಂಟ್ ಮೀಟಿಂಗ್ ಅಂತ ಆಚೆ ಹೋಗಿದ್ರಲ್ಲ, ಅಲ್ಲಿನೂ ಸ್ವಲ್ಪ ತಿನ್ಕೊಂಡು ಬಂದರು. ಸೊ ಅದಕ್ಕೆ ಅವ್ರಿಗೆ ದೋಸೆ ಜೊತೆ ಕಾಂಬಿನೇಷನ್ ಆಗಿ ಚಿಕನ್ ಕೊಡ್ತಾಯಿದ್ದೀನಿ. ನಾನು ಆಲೂ ಸ್ಟಫಿಂಗ್ ಜೊತೆ ತಿಂತೇನೆ. ತೋರಿಸ್ತೀನಿ ಪ್ಲೇಟಲ್ಲಿ ಚಿಕನ್ ಮತ್ತು ದೋಸೆ ಹೇಗಿದೆ ಅಂತ ಹೇಳ್ಬಿಟ್ಟು. ಚಿಕನ್ ಮತ್ತು ದೋಸೆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ನಮ್ಮ ಯಜಮಾನ್ರಿಗೂ ತುಂಬ ಶೆಕೆ ಆಗ್ತಾಯಿತ್ತು, ನಂತರನೇ ಅಲ್ಲೋ AC ಆನ್ ಮಾಡಿಕೊಂಡು ರೂಮಲ್ಲಿ ತಿಂತಾರೆ ಫ್ರೆಂಡ್ಸ್. ಈ ಥರ ತಿಂದರೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಷ್ಟೇ. ರೂಮಲ್ಲಿ ಮಾತ್ರನೇ AC ಇರೋದು, ಅದಕ್ಕೆ ಬೆಡ್ ಮೇಲೆ ಕೂತ್ಕೊಂಡು ತಿಂತಾರೆ ಫ್ರೆಂಡ್ಸ್. ಬೇಗ ಬ್ರೇಕ್ಫಾಸ್ಟ್ ತಿಂದು ತೇಗಿ ಸ್ವಲ್ಪ ರೆಡಿ ಆಗಿಬಿಟ್ಟು ಇವಾಗ ನಾನು ನಮ್ಮ ಯಜಮಾನ್ರ ಜೊತೆ ನರ್ಸರಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಪ್ಲ್ಯಾಂಟ್ಸ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಈ ಮನೆಗೆ ಬಂದಾಗಿಂದನೂ ನಾನು ಹೇಳ್ತಾ ಇದ್ದೆ ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸ್ ತಗೋಬೇಕು ಅಂತ ಹೇಳಿಬಿಟ್ಟು. ಬಟ್ ಅವ್ರು ಇವತ್ತು ನಾಳೆ ಅಂತ ಡಿಲೇ ಮಾಡ್ತಾಯಿದ್ರು. ಹಂಗೂ ಹಿಂಗೂ ಇವತ್ತು ನಾನು ಜಬರ್ದಸ್ತಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವರು ಕೆಲಸದ ಮೇಲೇ ಇದ್ದಾರೆ, ನೀವು ನೋಡ್ಬೋದು ಯೂನಿಫಾರ್ಮ್ ಹಾಕ್ಕೊಂಡಿದ್ದಾರೆ. ಯಾವಾಗ ಬೇಕಾದ್ರೂ ಅವ್ರದ್ದು ಸೀನಿಯರ್ಸ್ದು ವೀಡಿಯೋ ಕಾಲ್ ಬರ್ಬೋದು. ಸೊ ಅದಕ್ಕೆ ಅಂತಲೇ ಹೇಳ್ಬಿಟ್ಟು ಅವರು ಯೂನಿಫಾರ್ಮ್ ಹಾಕ್ಕೊಂಡೆ ಸ್ವಲ್ಪ ಪರ್ಸ್ನಲ್ ಕೆಲಸನೂ ಮಾಡ್ತಾರೆ. ಅಟ್ ದಿ ಸೇಮ್ ಟೈಮ್ ಮ್ಯಾಕ್ಸಿಮಮ್ ಟೈಮ್ ಅವರು ಕ್ಲೈಂಟ್ ಜೊತೆ ಕಾಲ್ಸಲ್ಲಿ ಇರ್ತಾರೆ ಫ್ರೆಂಡ್ಸ್. ಮನೇಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಅವರು ಕೆಲ್ಸಕ್ಕೆ ಹೋಗಲ್ಲ ಅಂತಲ್ಲ, ಅವರು ಮ್ಯಾಕ್ಸಿಮಮ್ ಟೈಮ್ ಕೆಲಸದ ಮೇಲೇ ಇರ್ತಾರೆ. ಎಷ್ಟು ದಿವಸದಿಂದ ಹೇಳ್ತಾ ಇದ್ದೆ ಪ್ಲ್ಯಾಂಟ್ಸ್ ಖರೀದಿ ಮಾಡಬೇಕಂತ ಹೇಳ್ಬಿಟ್ಟು, ಇವ್ರ ಹತ್ರ ಟೈಮೇ ಇರಲಿಲ್ಲ ಫ್ರೆಂಡ್ಸ್. ಇವತ್ತು ಹಂಗೂ ಹಿಂಗೂ ಬಂದಿದ್ದಾರೆ इंडोर प्लांट्स तगोड़ोदಕ್ಕೆ. मुझे क्यों दिखा रहे हो, आगे दिखाओ. मैं प्लांट्स हूँ क्या? मैं बता रही हूँ कि बहुत दिनों से कह रही थी कि प्लांट्स लेनी है, बट इन्होंने दिलाया नहीं. ಸ್ನೇಕ್ ಗಾರ್ಡ್ ಏನಾ ಈ ಸ್ನೇಕ್ ಪ್ಲ್ಯಾಂಟನ್ನು ಸಹ ನಾವು ಖರೀದಿ ಮಾಡಿದ್ವಿ. ಬಟ್ 6 ಮಂತ್ಸಲ್ಲಿನೇ ಡ್ರೈ ಆಗಿಬಿಡ್ತು. ಮಕ್ಕಳು ಆ ಪ್ಲ್ಯಾಂಟ್ ಒಳಗಡೆ ಪೆಪ್ಸಿನ ಹಾಕಿದ್ರು, ಸೊ ಅದಕ್ಕೆ ಡ್ರೈ ಆಗಿಬಿಟ್ಟಿತ್ತು. वो बनाना का बता देना. कल करता होल्ड करो जी. वो दारा का फोन है. हाँ, वो कह रहा है कि वो बनराज अपने फ्रेंड के घर जाने को कह रहा है. जान दो, कोई बात नहीं. जा ठीक है, तुसी कोई गल नहीं. भैया वो बनाना का भी दिखा दो एक बार. आओ, पूछना केड़ा फ्रेंड है का मेरे कर रहा है. नाम पूछो फ्रेंड का. ललित ना. ठीक है. आप इधर केड़े सेक्टर च रहंदा ते मैनू दस. सेक्टर 4 4 से रहंदा. ठीक है. ठीक है. ललित के घर जा रहा है. ललित का नंबर है तो बस. हाँ है. नहीं ऐसे भी रखते हैं, ये वाला भी रखते हैं इंडोर में. हाँ ऐसे ये रखते हैं, मैंने देखा है बहुत यूट्यूबर्स के घर में.
ये पॉट ये में तो ना साइड था में हमारे रखते घर हैं। में, नहीं ये वो नहीं खराब था, हुआ था। नहीं वो अलग था, वो अलग है, वो अलग है, ये नहीं जो था। खराब हो गया था। हाँ वो देखो ये अलग था। रकेली का पत्ता तुम जो मांग रहे हो, हाँ यही है भैया। ये बढ़ेगा, बड़े यहाँ नहीं बढ़ता, ये साउथ में बढ़ जाता है। अरे हमारे घर के पास ही, सामने तो बड़े बड़े। हाँ देखो हमारे घर के पास सामने भी तो देखो तुम, छत के ऊपर। तो तोड़ लें, सारे तोड़ने को देते हैं वो। नहीं वो तो अपना प्राइवेट का है, तो हमें क्यों देंगे। इसके लिए गमला कितना बड़ा चाहिए? ये तो इसमें कोई ग्रोथ वाला दो ना, ये कि पहले से ही मरा पड़ा हो तो वो मत दो। इसके पत्ते जा रहे हैं यार, जो वो देना, जो पहले जो नहीं ये लेंगे, छोटा लेंगे, अगले साल तक चाहिए हमें। ये कितनी मतलब वो साल में ग्रोथ होती है भैया, इसका ग्रोथ कैसा है, लेट होती है या जल्दी हो जाती है? नहीं अच्छा वाला दो, ऐसे तो लेना। ग्रीन मैच नहीं होगा, वाइट अच्छा रहती है। अरे वाइट ले तो रखे इतने सारे, नहीं एक ही लिया है, इतने सारे का एक ही तो लिया है। डाल दूं, अच्छा लग रहा है नया सा। नहीं और कोई ऑप्शन भी दो। सोफा के बगल में ना वाइट वाला अच्छा रहता है। ये पत्थर वाला ले लूं, वो सस्ता पड़ेगा। पत्थर वाले कर दे, जल्दी कर दे यार, बेटे को लेना है। मैं पेमेंट कर रहा हूँ उस पर गूगल पे, ठीक है? फटाफट करवा दे बस। खाद की पुड़िया ले लें। ठीक है ठीक है ठीक है। बाहर ही भरेगा ना मिट्टी इसमें। बाहर बढ़ेगा। छोटा सा कॉम्प्लीमेंट्री मांग लो तुम, ना, कॉम्प्लीमेंट्री। पूछ लो भाई, छोटा लग रहा है, प्राइस 100 रुपए। पूछ लो कोई। भैया एक फूलों वाली पौधा दे दो हमें। ये गुलदाबी, इसमें फूल ही नहीं है। कुछ और दिखा दे, कुछ और दिखा दे। मैं तेरी बात तो मुझे भी दिख रही। ये है क्या? रोज वाला दे दो भैया, रोज वाला। अरे इसको लेने से ना लगाना भी पड़ता है। ये रहा ना इसमें। हाँ इतना छोटा छोटा, ये क्या दिखा ना, इतना क्यूट है। गुलदाबरी नॉलेज ही नहीं है इसकी। खींचो मत, पॉट्स के अंदर है छोटे छोटे। ये इसमें फूल आती हैं। कह रहा है गुलदावरी। ये एक लेने के लिए बोला, 2 ले लिया। अरे तो ये तो 3 भी ले लो, जा रख दो उसमें। ಫ್ರೆಂಡ್ಸ್ ಈ ಕಾಂಪ್ಲಿಮೆಂಟ್ರಿ ತಗೊತಾ ಇದ್ದೀವಿ ನಾವು. 1 ತಗೋ ಅಂತ ಹೇಳಿದ್ರು ಅವರು, 2 ತಗೊಂಡ್ಬಿಟ್ರು. ಹಾಂ ಗಿರ್ಗಿಟ್ ಕಾಪರೆ ಊರ ದಿಕ್ ನೀರ. ಹಾಂ ಕಾಣಿಸೋದು ಇಲ್ಲ. सीट के ऊपर ही रख देगा ना, वो छोटा तो मैं पकड़ लूँगी। हाँ हाथ में ले लेते हैं। मैं पीछे बैठूँ ना? वाहिगुरु वाहिगुरु वाहिगुरु। निमिष ठीक है। ಫೈನಲಿ ತುಂಬ ಬಿಸಿಲಿದೆ, ತುಂಬ ಅಂದರೆ ತುಂಬ ಬಿಸಿಲಿದೆ ಫ್ರೆಂಡ್ಸ್. ಹಂಗೂ ಹಿಂಗೂ ಕಾರಲ್ಲಿ ಅಡ್ಜಸ್ಟ್ ಮಾಡಿಬಿಟ್ಟಿದ್ದೀವಿ. ಸ್ಪೆಷಲಿ ಬನಾನಾ ಪ್ಲ್ಯಾಂಟು, ಇದಕ್ಕೇನು ಆಗಬಾರ್ದು, ಆಸೆಯಿಂದ ತಗೊಂಡಿದ್ದೀನಿ. ನೆಕ್ಸ್ಟ್ ಇಯರ್ ಏನಾದರೂ ಪೂಜೆಗೆ ಯೂಸ್ ಮಾಡೋದಕ್ಕೆ, ಗ್ರೋತ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇಟ್ಸ್ ಓಕೆನಾ, ಲೀವ್ ಇಟ್. एक तो टूट गया। क्या टूट गया? ये देखो मुड़ गया। हाँ ठीक है अभी छेड़ो मत, देखते हैं। ज़्यादा छेड़ेंगे तो वो भी टूट जाएगा दूसरा। लो पानी। ಅಭಿ ಮೇ ವಿಡಿಯೋ ಬನಾ ರही हूँ, ಸೈಡ್ में रख दो. ದೊಡ್ಡ ಮಗ ಆ್ಯಕ್ಚುಲಿ ಅವ್ರ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಕಾಲ್ ಮಾಡಿಸಿದ್ದ ಡ್ರೈವರ್ ಹತ್ರ. ಮನೆಗೆ ಬರಲ್ವಂತೆ, ಅವ್ರ ಫ್ರೆಂಡ್ ಮನೆ ಸ್ಕೂಲ್ ಹತ್ರನೇ ಇರೋದು, ಅಲ್ಲಿಗೆ ಹೋಗ್ತಾ ಇದ್ದಾನೆ. ಚಿಕ್ಕ ಮಗ ಮಾತ್ರ ಬರ್ತಾನೆ. ಸೊ ಅವ್ನು ಬರೋದಕ್ಕೆ ಮುಂಚೆ ಇವಾಗ ಮನೆಗೆ ಹೋಗಬೇಕು. 2 ಕಾಲು ಆಗ್ತಾಯಿದೆ ಇವಾಗ. ನನಗೂ ಕೊಡು ಸ್ವಲ್ಪ ನೀರು.
ಫ್ರೆಂಡ್ಸ್ ನೋಡ್ಬೋದು ಇಂಡೋರ್ ಪ್ಲ್ಯಾಂಟ್ಸ್ನ ನಾನು ಈ ರೀತಿ ಡೆಕೋರೇಟ್ ಮಾಡಿದ್ದೀನಿ. ಒಂದು ಪ್ಲ್ಯಾಂಟನ್ನು ಮೇನ್ ಡೋರ್ ಹತ್ರ ಇಟ್ಟಿದ್ದೀನಿ, ಇನ್ನೊಂದನ್ನು ಡೈನಿಂಗ್ ಏರಿಯಾದಲ್ಲಿ ಇಟ್ಟಿದ್ದೀನಿ. ಇದು ನಮ್ಮದು ಆ್ಯಕ್ಚುಲಿ ಡೈನಿಂಗ್ ಏರಿಯಾ. ಡೈನಿಂಗ್ ಟೇಬಲ್ ಇಲ್ಲ ಇವಾಗ ಸದ್ಯಕ್ಕೆ, ಇನ್ನೇನು ಒಂದು ವಾರದಲ್ಲಿ ಇಲ್ಲೊಂದು ಡೈನಿಂಗ್ ಟೇಬಲ್ನ ನೀವು ನೋಡ್ಬೋದು. ನಾವೆರಡು ಡೈನಿಂಗ್ ಟೇಬಲ್ನ ಆಲ್ರೆಡಿ ನೋಡಿದ್ದೀವಿ, ಬಟ್ ನಮಗೆ ಯಾವುದು ಕಲರ್ ಕಾಂಬಿನೇಷನ್ ಬೇಕಾಗಿದೆಯೋ ಅದು ಸಿಗ್ತಾ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಡಿಲೇ ಆದ್ರೂ ನಮ್ಗೆ ಯಾವ್ದು ಬೇಕೋ ಅದನ್ನೇ ತೊಗೋಬೇಕು ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದೀವಿ. ಇವಾಗ ಡಿನ್ನರಲ್ಲಿ ಸ್ಪಾಂಜ್ ಗಾರ್ಡ್ದು ಪಲ್ಯ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಅಂತ ಎಲ್ಲನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಆಲೂ ಸ್ಟಫಿಂಗ್ ಮಾಡಿದ್ನಲ್ಲ ದೋಸೆಗೆ ಅಂತ, ಅದೂ ಸ್ವಲ್ಪ ಇದೆ. ಮತ್ತು ಹಿಟ್ಟು ಆಲ್ರೆಡಿ ಕಲಸಿಟ್ಟಿರೋದಿದೆ. ಸ್ವಲ್ಪ ಒಂದೆರಡೆರಡು ಚಪಾತಿ ಮಾಡಿಬಿಟ್ರೆ ಇವತ್ತಿನ ಡಿನ್ನರ್ಗೆ ಮುಗಿಯುತ್ತೆ ಅಂತ ಎಲ್ಲನೂ ರೆಡಿ ಮಾಡ್ಕೊಂಡಿಟ್ಟಿದ್ದೀನಿ. ಔಟ್ಡೋರ್ ಪ್ಲ್ಯಾಂಟ್ಸು ಬಾಲ್ಕನಿಯಲ್ಲಿದೆ, ಬನ್ನಿ ತೋರಿಸ್ತೀನಿ. ಇವಾಗ ಪ್ಲ್ಯಾಂಟ್ಸ್ನ ತೋರಿಸೋದಕ್ಕೆ ಲೈಟನ್ನು ಆನ್ ಮಾಡಬೇಕು. ನಾವು ಆನೇ ಮಾಡಲ್ಲ, ಬಟ್ ಇವಾಗ ನಿಮಗೋಸ್ಕರ ಆನ್ ಮಾಡಿ ತೋರಿಸ್ತಾ ಇದ್ದೀನಿ. ಬನಾನಾ ಪ್ಲ್ಯಾಂಟು ಅದು ಸೈಡ್ಗಲ್ಲಿ ಇಟ್ಟಿದ್ದೀನಿ. ಇದು ಹಿಬಿಸ್ಕಸ್, ಇದನ್ನು ಇಲ್ಲಿಟ್ಟಿದ್ದೀನಿ. 4 ಪ್ಲ್ಯಾಂಟ್ ತೊಗೊಂಡು ಬಂದಿದ್ವಲ್ಲ, ಸೊ 4 ಅಲ್ಲಲ್ಲಿ ಎಲ್ಲೆಲ್ಲಿ ಇಡಬೇಕು ಅಚ್ಚುಕಟ್ಟಾಗಿ ಇಟ್ಟಿದ್ದೀನಿ. ಆಫ್ ಮಾಡಿಬಿಡೋಣ. ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ಸ್ನ ನೋಡಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ ಅಹೆಡ್. ಬಾಯ್ ಬಾಯ್, ಟೇಕ್ ಕೇರ್.